ರಿಟೇಕ್. ಇವಾಗ ನೀವು ಈ ವಿಡಿಯೋದಲ್ಲಿ ಬೇಸಿಕ್ ಆಗಿ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಫುಲ್ ಮೂವಿ ಹೆಂಗೆ ಎಡಿಟ್ ಮಾಡೋದು ಅಂತ ತಿಳ್ಕೊತೀರಾ. ಸಿಂಪಲ್ ಆಗಿ ಬೇಸಿಕ್ ಆಗಿ ಶಾರ್ಟ್ ಆಗಿ ಫಾಸ್ಟ್ ಆಗಿ ಫಸ್ಟು ಹೆಂಗೆ ಡೈಮೆನ್ಷನ್ ಇನ್ಸ್ಟಾಲ್ ಮಾಡೋದು ತಿಳ್ಕೊಳ್ಳೋಣ. ಯಾಕಂದರೆ ಇದು ಒಂದು ಪ್ರೊಫೆಷನಲ್ಸ್ ಯೂಸ್ ಮಾಡೋಂಥ ಸಾಫ್ಟ್ವೇರ್, ಅದಕ್ಕೋಸ್ಕರ ಬರುತ್ತೆ. ಈ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ ಹೋಗಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಡೌನ್ಲೋಡ್ ಮಾಡ್ಕೊಂಡು ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿದೆ ಫ್ರೀ ಡೌನ್ಲೋಡ್ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಬೈ ಆನ್ಲೈನ್ ಸ್ಟುಡಿಯೋ ವರ್ಷನ್ ಪ್ರೋ ಮಾಡ್ಕೊತೀವಿ. Who stopped you? ನೆಕ್ಸ್ಟ್ ಹ್ಯಾಂಡ್ ಬ್ರೇಕ್, ಇದು ತುಂಬ ಇಂಪಾರ್ಟೆಂಟು. ಹ್ಯಾಂಡ್ ಬ್ರೇಕ್ ಅಂತ ಹೊಡೆದ್ರೆ ಸಾಕು ಬರುತ್ತೆ ಫಸ್ಟ್ ಲಿಂಕ್ಗೆ. ಇದನ್ನ ಇನ್ಸ್ಟಾಲ್ ಮಾಡ್ಕೋಬೋದು ವಿಂಡೋಸಲ್ಲಿ, ಲಿನಕ್ಸ್ ಮ್ಯಾಕ್ ಓಎಸ್ ಇದ್ರೆ ಮ್ಯಾಕ್ ಮಾಡ್ಕೋಬೋದು. ಇದನ್ನ ಎಂತಕ್ಕೆ ಯೂಸ್ ಅಂತ ಆಮೇಲೆ ಮಾತಾಡೋಣ. ನೆಕ್ಸ್ಟ್ ನಿಮಗೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೇಕು. ನಿಮಗೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಎಷ್ಟೆಲ್ಲ ಆಯಿತು. ಡವೆನ್ಸಿ ಈಗ ನಮ್ಮ ಡೆಸ್ಕ್ಟಾಪಲ್ಲಿದೆ, ಆಡಿದೆ. ಡಬಲ್ ಕ್ಲಿಕ್ ಮಾಡಿದ್ರೆ A few moments later. ಬಟ್ ಇಲ್ಲಿ ನೀವು ನ್ಯೂ ಪ್ರಾಜೆಕ್ಟ್ ಕ್ಲಿಕ್ ಮಾಡ್ತಾರೆ. ನ್ಯೂ ಪ್ರಾಜೆಕ್ಟ್ ಅಂತ ಹೋದ್ರೆ ನ್ಯೂ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ಎಂಟರ್ ಅಂತ ನ್ಯೂ ಪ್ರಾಜೆಕ್ಟ್ ಕ್ರಿಯೇಟ್ ಆಗುತ್ತೆ. ನಿಮಗೆ ನೋಡೋಕ್ಕೆ ಈ ಥರ ಪೇಜ್ ಬರುತ್ತೆ. ನೋಡೋಕೆ ಸ್ವಲ್ಪ ಕಾಕ್ಪಿಟ್ ಅಥವಾ ಏರೋಪ್ಲೇನ್ ಕಾಕ್ಪಿಟ್ ಇದ್ರೂ ಬೇಸಿಕ್ಕಿದೆ. ಒಂದ್ಸಲಿ ನೀವು ಪ್ರಾಕ್ಟೀಸ್ ಮಾಡಿ ಅಥವಾ ಯೂಸ್ ಮಾಡಿದ್ರೆ. ನೆಕ್ಸ್ಟ್ ಇವಾಗ ನಾನು ಈ ಪೇಜಿಂದ ಈ ಪೇಜಿಗೆ ಬಂದೆ. ಇದು ಮೀಡಿಯಾ ಫುಲ್ ಪೇಜ್. ಇಲ್ಲಿ ನೀವು ನಿಮ್ಮ ಮೀಡಿಯಾನ ಸ್ಟೋರ್ ಮಾಡ್ತೀರಾ, ಅಂದರೆ ಯಾವುದೇ ಥರ ವಿಡಿಯೋ ಕ್ಲಿಪ್ಸ್ ಆಗಿ ಸ್ಟೋರ್ ಮಾಡ್ತೀರಾ. ಆಲ್ರೆಡಿ ಒಂದು ಫೋಲ್ಡರ್ ಮಾಡಿಕೊಂಡಿದ್ದೀನಿ, ಇದರಲ್ಲಿ ನನಗೆ ಕೆಲವು ಕ್ಲಿಪ್ಸ್ ಇದೆ. ಸೊ ಇದನ್ನು ನಾನು ಎರಡು ರೀತಿ ಇದೆ. ನೀವು ಯಾವುದೋ ಒಂದು ಮೀಡಿಯಾ ಫುಲ್ಗೆ ತರಬೇಕಂದ್ರೆ, ಒಂದು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಫ್ರೇಮ್ ರೇಟ್ ಚೇಂಜ್ ಮಾಡಿ ಯಾಕಂದರೆ ನಿಮಗೆ ನಾರ್ಮಲ್ ಆಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಮೆಥಡು ಇಂಪೋರ್ಟ್ ಮಾಡೋದು. ನೀವು ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಮೀಡಿಯಾ ಅಂತ ಇರುತ್ತೆ. ನೀವು ಇಲ್ಲಿಂದ ಯಾವ್ದಾದ್ರು ಫೈಲ್ ಆದರೂ ಇಂಪೋರ್ಟ್ ಮಾಡ್ಕೋಬೋದು. ಇಲ್ಲಿಂದ ಈ ಪೇಜಲ್ಲಿ ನೀವು ಎರಡು ಮೇನ್ ವಿಷಯ, ದೊಡ್ಡ ಪ್ರಾಜೆಕ್ಟ್ ಮಾಡುವಾಗೆ ಅಥವಾ ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರಲ್ಲಿ ಅಷ್ಟೊಂದು ಪವರ್ ಇಲ್ಲ, ಅಷ್ಟೊಂದು ರ್ಯಾಮು ಸಿ ಪಿ ಯು ಏನೇ ಆಗಲಿ ಅದೇನು ಇಲ್ಲ ಅಂದರೆ ನೀವು ಈ ಥರ ಒಂದು ಡವೆಂಚಿ ಅಂತ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದೀರಾ. ಅದರ ಬೆನಿಫಿಟ್ಸ್ಗೋಸ್ಕರ ಅಂದ್ಬಿಟ್ಟು ನೀವು ವಿಡಿಯೋ ಹಾಕೊಂಡು ಹಂಗೆ ಡೈರೆಕ್ಟ್ ಮಾಡಿದ್ರೆ ಲ್ಯಾಪ್ಟಾಪು ಕ್ರ್ಯಾಶ್ ಆಗೋಗುತ್ತೆ. ಅದಕ್ಕೋಸ್ಕರ ನೀವು ಫೋನ್ ಮಾಡ್ಕೋಬೇಕಾಗಿರೋದು ಒಂದು ಪ್ರಾಕ್ಸಿ ಮೀಡಿಯಾ, ಆಪ್ಟಿಮೈಸ್ ಮೀಡಿಯಾ. ಸೊ ಇವಾಗ ನಾವು ಪ್ರಾಕ್ಸಿ ಮೀಡಿಯಾ ಬಗ್ಗೆ ಮಾತಾಡೋಣ. ಈ ಪ್ರಾಕ್ಸಿ ಮೀಡಿಯಾ ಏನು ಮಾಡುತ್ತೆ ಅಂದರೆ, ನೀವು ಜನರೇಟ್ ಪ್ರಾಕ್ಸಿ ಅಂತ ಹೇಳಿದ್ರೆ ಅದೊಂದು ಪ್ರಾಕ್ಸಿನ ಕ್ರಿಯೇಟ್ ಮಾಡುತ್ತೆ. ಆಲ್ರೆಡಿ ಇದು ಪ್ರಾಕ್ಸಿ ಇದೆ. ಇದು ಪ್ರಾಕ್ಸಿ ಕ್ರಿಯೇಟ್ ಮಾಡಿದ್ರೆ ಜನರೇಟ್ ಪ್ರಾಕ್ಸಿ, ಒಂದು ಪ್ರಾಕ್ಸಿ ಜನರೇಟ್ ಆಗುತ್ತೆ. 2 hours later. ಈಗ ಇಲ್ಲಿ ಒಂದು ಸಿಂಬಲ್ ಬಂದಿರುತ್ತೆ HDHQ ಅಂತ. ಇದು ಬಂದ್ಬಿಟ್ಟು ಇದಕ್ಕೆ ಪ್ರಾಕ್ಸಿ ಕ್ಲಿಪ್ ಇದೆ ಅಂತ. ಈಗ ನೀವು ಯಾವ ಫೈಲ್ನ ನೀವು ಹಾಕೊಂಡ್ರು ಅದೇ ಫೈಲ್ಗೆ ಹೋದರೆ ಸಪ್ರೇಟ್ ಪ್ರಾಕ್ಸಿ ಫೈಲ್ ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ನಿಮಗೆ ಈ ಶಾರ್ಟ್ ಅಂದರೆ ಹೈ ಕ್ವಾಲಿಟಿ 4Kನ ಇದು ಕಂಪ್ರೆಸ್ ಮಾಡಿ ಲೋ ಕ್ವಾಲಿಟಿ ಮಾಡುತ್ತೆ. ಆಗೇನಾಗುತ್ತೆ ಅಂದರೆ ಅದು ರ್ಯಾಮ್ ಕಡಿಮೆ ತಿನ್ನುತ್ತೆ. ಆಗ ನಿಮ್ಮ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟರಲ್ಲಿ ಎಡಿಟ್ ಮಾಡ್ತೀರಂದರೆ ಈಸಿಯಾಗುತ್ತೆ. ಇದು ಬೇಸಿಕ್ಸ್ ಅಷ್ಟೇ. ಆಮೇಲೆ ನೀವು ಇದನ್ನು ಈ ಪ್ರಾಕ್ಸಿ ಫೈಲ್ನ ಎಲ್ಲಿ ಬೇಕಾದ್ರೂ ಶೇರ್ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಆಪ್ಟಿಮೈಸ್ ಮೀಡಿಯಾ. ಈ ಆಪ್ಟಿಮೈಸ್ ಮೀಡಿಯಾ ಹೇಗೇನಂದರೆ, ಜನರೇಟ್ ಆಪ್ಟಿಮೈಸ್ ಮೀಡಿಯಾ ಅಂತಂದರೆ ಇದು ಆಪ್ಟಿಮೈಸ್ಡ್ ಇದೆ. ಸೊ ಇದು ಆಪ್ಟಿಮೈಸ್ಡ್ ಅಂದರೆ ಇದು ಡವೆಂಚಿ ಯೂಸಲ್ಲಿ ಇರುತ್ತೆ, ಯಾವುದೇ ಸಪ್ರೇಟ್ ಫೈಲ್ ಇರಲ್ಲ. ಇದು ಪ್ಲೇಬ್ಯಾಕ್ನ ಸರಿ ಮಾಡುತ್ತೆ. ಅಂದರೆ ನಿಮ್ಮ ಡವೆಂಚಿ ಅದನ್ನು ಒಂದು ನಾರ್ಮಲ್ ಲೋ ಕ್ವಾಲಿಟಿ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಪ್ಲೇಬ್ಯಾಕು ನಿಮ್ಮ ಆ ಥರ ಪಿ ಸಿಲಿ, ಅಂದರೆ ಈ ಥರ ಪಿ ಸಿ ಅಥವಾ ಅದು ಕಂಪ್ಯೂಟ್ರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಮತ್ತು ಈಸಿಯಾಗಿ ಎಡಿಟ್ ಮಾಡ್ಕೋಬೋದು. ಸೊ ಬಟ್ ಈಗ ನಾನು ಪ್ರಾಕ್ಸಿ ಆಗಿದೆ, ಆಪ್ಟಿಮೈಸ್ ಮೀಡಿಯಾ ಆಗಿದೆ ಅಂದರೂ ನನಗೆ ಲ್ಯಾಗ್ ಆಗೋ ಥರ ವಿಷಯಗಳು ನಿಮಗೆ ಬಂದರೆ ನೀವು ಇಲ್ಲಿ ಪ್ಲೇಬ್ಯಾಕ್ ಹೋಗಿ ಅದನ್ನು ಅಪ್ಲೈ ಮಾಡ್ಕೋಬೇಕು. ಅಂದರೆ ಯೂಸ್ ಆಪ್ಟಿಮೈಸ್ ಮೀಡಿಯಾ ಇಫ್ ಅವೈಲೇಬಲ್. ಮತ್ತು ಪ್ರಾಕ್ಸಿ ಹ್ಯಾಂಡ್ಲಿಂಗ್ ಅಂತ ಹೋದರೆ ನಿಮಗೆಲ್ಲ ಬರುತ್ತೆ. ಪ್ರಿಫರ್ ಪ್ರಾಕ್ಸಿ ಅಂದರೆ ಪ್ರಾಕ್ಸಿಸಿಂದ ಪ್ಲೇಬ್ಯಾಕ್ ಮಾಡುತ್ತೆ, ಪ್ರಾಕ್ಸಿಗಳು ಇಟ್ಕೊಂಡು ಪ್ಲೇಬ್ಯಾಕ್ ಮಾಡುತ್ತೆ. ಪ್ರಿಫರ್ ಕ್ಯಾಮ್ರಾ ಲೆಜರ್ ಅಂದರೆ ಕ್ಯಾಮ್ರಾ ಲೆಜರ್ಸ್, ಅದೆಲ್ಲ ಹೇಳೋ ಅವಶ್ಯಕತೆ. ಜಸ್ಟ್ ಡೆಮೋಗೋಸ್ಕರ ನಾನು ಸ್ಪೀಡ್ ಕಡಿಮೆ ಕೊಟ್ಕೊಂಡಿದ್ದೀನಿ. ಬಟ್ ದೊಡ್ಡ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡುವಾಗ ನಿಮಗೆ ಈ ಥರ ಸಿಚುವೇಶನ್ ಫೇಸ್ ಮಾಡೋಕ್ಕೆ ಸಿಗುತ್ತೆ. ನಾರ್ಮಲೈಸೇಷನಲ್ಲಿ ಪ್ಲೇ ಆಗುವಾಗ ಈ ಥರ ಲ್ಯಾಗಿ ಆಗುತ್ತೆ ಪ್ಲೇಬ್ಯಾಕು. ನೀವು ಪ್ರಾಕ್ಸಿ ಮೀಡಿಯಾ ಆಕ್ಟಿವೇಟ್ ಇಟ್ಕೊಂಡು ಪ್ಲಸ್ ಆಪ್ಟಿಮೈಸ್ ಮೀಡಿಯಾ ಇಟ್ಕೊಂಡ್ರು, ಎರಡಲ್ಲಾದರೂ ಒಂದು ಇಟ್ಕೊಂಡ್ರು ಈ ಥರ ಪ್ಲೇಬ್ಯಾಕು ತುಂಬ ಲ್ಯಾಗಿ ಆಗುತ್ತೆ. ಆಗ ನೀವೇನು ಮಾಡ್ಬೋದು ಅಂದರೆ ಈ ಥರ್ಡ್ ಆಪ್ಷನ್ನು ರೆಸಲ್ಯೂಷನ್ ಕೊಟ್ಕೊಳ್ಳೋದು. ಈ ರೆಸಲ್ಯೂಷನ್ ನೀವು ಫುಲ್ಲಲ್ಲಿದ್ದರೆ ಫುಲ್ ರೆಸಲ್ಯೂಷನ್ ಇರುತ್ತೆ. ಆಫ್ ರೆಸಲ್ಯೂಷನ್ ಅಂದರೆ ಡೆಫಿನೆಟ್ಲಿ ಬರೀ ಆಫ್ ಮಾತ್ರ ಕನ್ಸಿಡರ್ ಮಾಡುತ್ತೆ. ಅದರಿಂದ ಪ್ಲೇಬ್ಯಾಕು ನಿಮಗೆ ಇನ್ನೂ ಸ್ಮೂತ್ ಆಗುತ್ತೆ. ನಾನು ನಾರ್ಮಲ್ ಕೊಟ್ಟರೆ ಆ ಪ್ಲೇಬ್ಯಾಕ್ ಸೀನಿಯರನ್ನು ನಾನು ರೀಕ್ರಿಯೇಟ್ ಮಾಡ್ತಿದ್ದೀನಿ ಅಷ್ಟೇ.
ಥರ ಸ್ಮೂತಾಗಿ ರನ್ ಆಗುತ್ತೆ. ಸೊ ಇದು ಒಂದು ಮೈನ್ ಪಾಯಿಂಟು ತಿಳ್ಕೊಬೇಕಾಗಿರೋಂಥದ್ದು. ಸೊ ಈ ಪಾರ್ಟ್ ಒನ್ನು ಇಷ್ಟೇ. ಇಲ್ಲಿ ಗಂಟ ನೋಡಿದರೆ ಮಸ್ತ್ ಕೋತಿಗಳು ಚೆನ್ನಾಗಿದೆ. ಬಟ್ ಅಂದ್ರೆ ಲಾಸ್ಟಲ್ಲಿ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ನೋಡಿ. ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.